ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ನಮ್ಮ ಗಾಯತ್ರಿ ಮಂತ್ರ ಅಂತ ಏನು ಪ್ರಸಿದ್ಧವಾಗಿದೆ, ಆ ಮಂತ್ರದ ಅರ್ಥವೇ ಅದು. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡ್ತಿದ್ವಿ ಬಹಳ ಮುಖ್ಯವಾದಂತಹ ಯಾಜ್ಞವಲ್ಕ್ಯರ ಬಗ್ಗೆ. ಅಹಂ ಬ್ರಹ್ಮಾಸ್ಮಿ ಅಂತನ್ನುವ ಒಂದು ತತ್ವವನ್ನು ಪ್ರತಿಪಾದಿಸಿದವರು ನಮ್ಮ ಯಾಜ್ಞವಲ್ಕ್ಯರು ಅಂತ ಹೇಳ್ತಿದ್ರಿ. ಹಾಗೆ ಆ ಸಂಚಿಕೆ ಕೊನೆಯಲ್ಲಿ ಸೂರ್ಯದೇವನನ್ನ ಕುರಿತು ಸೂರ್ಯನನ್ನ ಕುರಿತು ತಪಸ್ಸಿಗೆ ಕೂರ್ತಾರೆ. ಯಾಕಂದರೆ ತಮ್ಮ ಗುರುಗಳು ಹೇಳಿದ್ರು, ನಾನು ಹೇಳ್ಕೊಟ್ಟಂತಹ ಯಜುರ್ವೇದವನ್ನು ಏನೆಲ್ಲೂ ಬಳಸೋ ಹಾಗಿಲ್ಲ ಅಂತ ಹೇಳಿ. ಹಾಗಾಗಿ ಮುಂದೆ ಏನು ಮಾಡೋದು, ಕತ್ತಲು ಸೂರ್ಯನನ್ನ ಪ್ರಾರ್ಥಿಸ್ತಾ ಅಥವಾ ತಪಸ್ ಮಾಡ್ತಾ ಕೂತರು. ಅಲ್ಲಿಂದ ಮುಂದಕ್ಕೆ ಏನಾಯ್ತು ಅನ್ನೋ ಕುತೂಹಲ ನಮಗೆ ಗುರುಗಳೇ. ತಪಸ್ಸು ಮಾಡ್ತಾ ಇದ್ದಾರೆ ತಪಸ್ಸು ಮುಕ್ತಾಯವಾಗುವ ಹೊತ್ತಿಗೆ ಕುದುರೆಯ ಹೇಷಾರವ, ಕುದುರೆಯ ಖುರಪುಟ ಧ್ವನಿ ಕಣ್ಣು ತೆಗೆದು ನೋಡ್ತಾರೆ. ಅತ್ಯಂತ ತೇಜಸ್ವಿಯಾಗಿರತಕ್ಕಂತಹ ಶ್ವೇತಾಶ್ವ ಬಿಳಿಯ ಕುದುರೆಯೊಂದು ಕಾಣಿಸ್ತಾ ಇದೆ, ಪ್ರಕಾಶಮಾನವಾಗಿದೆ. ಗೊತ್ತಾಯಿತು, ಸೂರ್ಯನೇ ಆ ರೂಪದಲ್ಲಿ ಬಂದಿದ್ದಾನೆ. ಪ್ರಾರ್ಥನೆ ಮಾಡಿದರು, ಸ್ವಾಮಿ ನಾನು ಅಜ್ಞನಾಗಿ ಬಿಟ್ಟಿದ್ದೇನೆ. ಇಲ್ಲ, ಅಜ್ಞನಾಗಿದ್ದೆ, ಈಗ ಸುಜ್ಞನಾಗುತ್ತಿದ್ದೀಯೇ, ನಿನಗೇನು ಬೇಕು? ಅವ್ರು ಹೇಳಿದರು, ನನಗೆ ವೇದ ಗೊತ್ತಿತ್ತು, ಈಗ ವೇದ ಇಲ್ಲವಾಗಿದೆ. ಯಜುರ್ವೇದವನ್ನು ನಾನು ಕಲಿತಿದ್ದೆ, ಈಗ ನಾನು ಅದನ್ನು ಬಳಸುವಂತಿಲ್ಲ. ಹೀಗಾಗಿ ನನಗೆ ಜ್ಞಾನ ಬೇಕು, ನನಗೆ ಅರಿವು ಬೇಕು, ನನಗೆ ಬೆಳಕು ಬೇಕು. ಪರಮೇಶ್ವರ ಅವರೇ, ವೇದ ಅಂದರೆ ಅರ್ಥ ಅದೇ. ವೇದ ಅಂದರೆ ಜ್ಞಾನ, ವೇದ ಅಂದರೆ ಅರಿವು, ವೇದ ಅಂದರೆ ತಿಳುವಳಿಕೆ. ಪ್ರಪಂಚದ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಸಾಹಿತ್ಯದ ಶೀರ್ಷಿಕೆ ವೇದ ಅಂದರೆ ಜ್ಞಾನ. ಯಾಜ್ಞವಲ್ಕ್ಯರು ಕೇಳ್ತಾ ಇದ್ದರೆ, ನನಗೆ ಜ್ಞಾನ ಬೇಕು. ಯಾಕಂದ್ರೆ ನಾವು ವೇದಗಳನ್ನ ಬಳಸೋ ಹಾಗಿಲ್ಲ, ಈಗ ಆಗಿಲ್ಲ. ದುಡ್ಡು ಕೇಳಲಿಲ್ಲ ಅವರು. ಇದು ಮಹಾಪ್ರಧಾನವಾದದ್ದು. ದೈವ ಪ್ರತ್ಯಕ್ಷವಾದಾಗ ನಂಗೆ ದುಡ್ಡು ಕೊಡಪೋ ಅಂತ ಕೇಳಲಿಲ್ಲ, ಪ್ರಪಂಚ ಎಲ್ಲ ನನಗೆ ಕೊಟ್ಬಿಡು ಕೇಳಲಿಲ್ಲ. ಜ್ಞಾನವನ್ನು ಕೊಡು. ನಮ್ಮ ಗಾಯತ್ರಿ ಮಂತ್ರ ಅಂತ ಏನು ಪ್ರಸಿದ್ಧವಾಗಿದೆ, ಆ ಮಂತ್ರದ ಅರ್ಥವೇ ಅದು. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತ್. ಯಹ ನೀನು, ನಹ ನಮಗೆ, ಧಿಯಃ ಧೀಶಕ್ತಿಯನ್ನು ಪ್ರಚೋದಯಾತ್ ಪ್ರಚೋದಿಸು. ಧೀಶಕ್ತಿ ಕೊಡಪ್ಪ, ಜ್ಞಾನವನ್ನು ಕೊಡಯ್ಯ, ಅರಿವನ್ನು ದಯಪಾಲಿಸಯ್ಯ. ಯಾರನ್ನು ಕೇಳಿದ್ದು? ಸೂರ್ಯನನ್ನು. ಕುದುರೆಯ ರೂಪದಲ್ಲಿ ಬಂದಿರೋ ಸೂರ್ಯನನ್ನು ಅಲ್ಲ, ನಾನು ಗಾಯತ್ರಿ ಮಂತ್ರ ಅಂತ ಹೇಳಿದೆ. ನಾನು ಗಾಯತ್ರಿ ಮಂತ್ರದಲ್ಲಿ ಕೇಳ್ತಾ ಇರೋದು ಅರಿವನ್ನೇ, ಜ್ಞಾನವನ್ನೇ ಕೇಳಿದ್ದು ಅಲ್ಲ. ಜ್ಞಾನವನ್ನು ಕೇಳಿದ್ದು ಅಲ್ಲಿ ಗಾಯತ್ರಿ ಮಂತ್ರದ ರೂಪದಲ್ಲಿ ಕೇಳಿದ್ದು ವಿಶ್ವಾಮಿತ್ರರು. ಇಲ್ಲಿ ಕೇಳ್ತಾ ಇರತಕ್ಕಂಥವ್ರು ಯಾಜ್ಞವಲ್ಕ್ಯರು. ಯಾಜ್ಞವಲ್ಕ್ಯರು ಕೇಳಿದ್ದು ಜ್ಞಾನವನ್ನೇ ಕೇಳಿದರು. ಜ್ಞಾನ ಒಂದಿದ್ದರೆ ಎಲ್ಲವೂ ಇರುತ್ತೆ. ಸಾಧಿಸಿ ತೋರಿಸಿಬಿಟ್ಟರು. ಅವರಿಗೆ ಸೂರ್ಯ ಹೇಳಿದ, ಕೊಡ್ತೀನಿ, ಜ್ಞಾನವನ್ನು ಕೊಡ್ತೀನಿ, ವೇದವನ್ನೇ ಕೊಡುತ್ತೇನೆ, ನೂತನ ವೇದವನ್ನು ಕೊಡುತ್ತೇನೆ, ನೂತನ ಯಜುರ್ವೇದವನ್ನೇ ಕೊಡುತ್ತೇನೆ ಅಂತ ದಯಪಾಲಿಸಿಬಿಟ್ಟ. ಮನೋನೇತ್ರಗಳನ್ನು ತೆರೆದು ಬಾಹ್ಯ ನೇತ್ರಗಳನ್ನು ಮುಚ್ಚಿ ನೋಡಿದರೆ ಕಣ್ಣಿನ ಮುಂದೆ ಯಜುರ್ವೇದದ ಸಾಲುಗಳು ಹಾದು ಹೋಯಿತು. ದಾರ್ಶನಿಕರಾದರು. ದರ್ಶನ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾತಾಡಿದ್ದೀನಿ ಅಂತ ಕಾಣುತ್ತೆ. ದಾರ್ಶನಿಕ ಸಾಹಿತ್ಯ ಅಂದರೆ ಋಷಿಯೊಬ್ಬ ಮಾಡತಕ್ಕಂತಹ ದರ್ಶನ, ನೋಟ, ಕಾಣಿಕೆ,
ನನ್ನ ಕಣ್ಣಿಗೆ ಕಾಣೋದಲ್ಲ. ಹ್ಮ್. ಕುಮಾರವ್ಯಾಸ ಭಾರತವನ್ನು ಬರೆದಿದ್ದಾನೆ ಅನ್ನೋದಕ್ಕೊಂದು ಕಥೆ ಇದೆ, ನಿಮಗೆ ಗೊತ್ತಿರಬೇಕು. ಆತ ಆ ಗದಗಿನ ವೀರನಾರಾಯಣನ ದೇವಸ್ಥಾನದಲ್ಲಿ ಕುಳಿತು, ಅಲ್ಲಿ ಹೋದರೆ ನೀವು ಕುಮಾರವ್ಯಾಸನ ಕಂಬ ನೋಡ್ರಿ ಅಂತ ಹೇಳ್ತಾರೆ, ಅದಕ್ಕೆ ಆನಿಕೊಂಡು ಆತ ಬರೀತಾ ಇದ್ದ ಅಂತ. ಆತ ಬರೀತಾ ಇದ್ದಿದ್ದಲ್ಲ, ಆತನಿಗೆ ಆ ವೀರನಾರಾಯಣನ ದೇಗುಲದಲ್ಲಿ ಕುಳಿತು ಬರೀತಾ ಇದ್ದ, ಆದರೆ ಆತ ಬರೆದಿದ್ದಲ್ಲ ಅಂತ ಆತನೇ ಹೇಳ್ಕೊಳ್ತಾನೆ. ವೀರನಾರಾಯಣನೇ ಕವಿ, ಲಿಪಿಕಾರ ಕುವರವ್ಯಾಸ. ನಾನು ಬರೀಲಿಲ್ಲಪ್ಪ, ನಾನು ಬರೀ ನಕಲೆತ್ತಿದೆ. ಕವಿ ಯಾರಯ್ಯ ಅಂದರೆ ವೀರನಾರಾಯಣನೇ ಕವಿ. ಯಾಕೆ ಹಾಗೆ ಹೇಳ್ದ ಅಂದರೆ, ಆ ವೀರನಾರಾಯಣನ ಮೂರ್ತಿಯ ಮುಂದೆ ಪರದೆಯೊಂದನ್ನು ಹಾಕಲ್ಪಟ್ಟು ಇವನು ಕುಳಿತುಕೊಂಡು ಬರೆಯಬೇಕು ಅನ್ನುವ ಹೊತ್ತಿಗೆ ಸರಿಯಾಗಿ ಆ ತೆರೆಯ ಹಿಂದೆ ಭಾರತವೇ ನಡೆದು ಹೋಗ್ತಾ ಇತ್ತು. ದ್ರೌಪದಿಯ ಧ್ವನಿ, ಭೀಮನ ಗಡುಸು ಧ್ವನಿ, ದುರ್ಯೋಧನನ ಅಟ್ಟಹಾಸ ಎಲ್ಲ ಕೇಳಿಸ್ತಾ ಇತ್ತು. ಆ ಕಥೆ ಸಂಪೂರ್ಣವಾಗಿ ನಡೀತಾ ಇದ್ದಿದ್ದನ್ನು ಕೇಳಿ ಈತ ಬರೆಯಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಅಂತ ಹೇಳಿದ್ದು ವೀರನಾರಾಯಣನೇ ಕವಿ. ನಾನು ಬರೀ ಸುಮ್ಮನೆ ಬರ್ಕೊಳ್ತಾ ಇದ್ದೀನಿ ರೀ, ಅಷ್ಟೇ ಅಂತ ಹೇಳಿದೆ. ಅಂದರೆ ಕುಮಾರವ್ಯಾಸ ದರ್ಶನ ಮಾಡಿದ, ತನ್ನ ಮನೋನೇತ್ರಗಳಲ್ಲಿ ದರ್ಶನ ಮಾಡಿದ, ಕೇಳಿಸಿಕೊಂಡ ಎಲ್ಲವನ್ನು. ಹಾಗೆ ಯಾಜ್ಞವಲ್ಕ್ಯ ಮಹರ್ಷಿಗಳು ದರ್ಶನ ಮಾಡಿದರು. ಏನನ್ನ? ಯಜುರ್ವೇದವನ್ನು. ಹಾಗಾದರೆ ಈಗಾಗಲೇ ವೈಶಂಪಾಯನರು ಹೇಳಿಕೊಟ್ಟಿದ್ರಲ್ಲ, ಅದೇ ದರ್ಶನ ಮಾಡಿದರೋ? ಇಲ್ಲ, ನೂತನ ಯಜುರ್ವೇದವನ್ನು, ಗುರುಗಳು ಹೇಳ್ಕೊಟ್ಟಿದ್ದಲ್ಲ, ಅಲ್ಲ, ಹೊಸದಾದ ಯಜುರ್ವೇದವನ್ನು ನೋಡಿದರು. ಈಗ ಅವರಿಗೆ ಯಜುರ್ವೇದ ದರ್ಶನ ಆಗೇ ಹೋಯಿತು. ಗುರುಗಳು ಹೇಳಿಕೊಟ್ಟಿದ್ದರು, ಅದನ್ನು ಬಳಸಲಿಲ್ಲ, ಹೊಸದಾಗಿ ಹೇಳಿದರು. ಆದ್ದರಿಂದಾಗಿ ಯಜುರ್ವೇದಗಳು ಎರಡಾಗೋಯ್ತು. ಋಗ್ವೇದ ಒಂದು, ಸಾಮವೇದ ಒಂದು, ಅಥರ್ವಣವೇದ ಒಂದು, ಯಜುರ್ವೇದ ಮಾತ್ರ ಎರಡು. ಆದ್ದರಿಂದಾಗಿ ವ್ಯತ್ಯಾಸ ಹೇಳಬೇಕಲ್ಲ. ಆದ್ದರಿಂದ ಒಂದಕ್ಕೆ ಶುಕ್ಲ ಯಜುರ್ವೇದ ಅಂತ ಕರೆದರು, ಇನ್ನೊಂದಕ್ಕೆ ಕೃಷ್ಣ ಯಜುರ್ವೇದ ಅಂತ ಕರೆದರು. ಕೃಷ್ಣ ಯಜುರ್ವೇದ ಅಂದರೆ ಕಪ್ಪು ಅಂತ, ಶುಕ್ಲ ಯಜುರ್ವೇದ ಅಂದರೆ ಬಿಳುಪು ಅಂತ ಪೆದ್ದರು ಅರ್ಥ ಮಾಡ್ತಾರೆ. ಅದಲ್ಲ ಅದರ ಅರ್ಥ. ಕೃಷ್ಣ ಯಜುರ್ವೇದ ಅಂದರೆ ಅದರ ಒಳಗೆ ಇರತಕ್ಕಂತಹ ವಿಷಯಗಳು ಕಲಸ ಮೇಲೋಗ್ರಾಗ್ಬಿಟ್ಟಿದೆ ಸಂಹಿತೆಯಲ್ಲಿ. ಶುಕ್ಲ ಯಜುರ್ವೇದೆಲ್ಲ ಬಿಡಿ ಬಿಡಿಯಾಗಿದೆ, ಸ್ಪಷ್ಟವಾಗಿದೆ, ವಿವರಣಾತ್ಮಕವಾಗಿದೆ. ಆದ್ದರಿಂದ ಅದನ್ನು ಶುದ್ಧ ಶುಕ್ಲ ಅಂತ. ಇದು ಸಂಕೀರ್ಣ. ಆದ್ದರಿಂದ ಈ ತೈತ್ತರೀಯ ಸಂಹಿತೆಯನ್ನು ಕೃಷ್ಣ ಯಜುರ್ವೇದ ಅಂತ ಕರೆದು. ಹೀಗಾಗಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಅಂದರೆ ವೇದವನ್ನೇ ಕೊಟ್ಟವರು, ವೇದವನ್ನೇ ದರ್ಶನ ಮಾಡಿದವರು, ನೂತನ ಯಜುರ್ವೇದವನ್ನೇ ಕೊಟ್ಟವರು ಅಂಥ ಮಹಾನುಭಾವ. ಮತ್ತೊಂದು ವ್ಯತ್ಯಾಸ ಏನಿದೆ ಅಂದರೆ, ಈಗ ನೋಡಿ, ಯಾವುದೇ ಒಂದು ವೇದದಲ್ಲಿ ಇರತಕ್ಕಂತಹ ಮಂತ್ರಗಳನ್ನು ದರ್ಶನ ಮಾಡಿದವರು ಹಲವಾರು ಋಷಿಗಳು. ಒಂದು 20-30 ಜನ ದರ್ಶನ ಮಾಡ್ತಾರೆ ಒಂದೊಂದು ವೇದದಲ್ಲಿ. ಶುಕ್ಲ ಯಜುರ್ವೇದವನ್ನು ಒಬ್ಬರೇ ಋಷಿ ದರ್ಶನ ಮಾಡಿದ್ದಾರೆ, ಯಾಜ್ಞವಲ್ಕ್ಯರು ಮಾತ್ರ. ಹೀಗಾಗಿ ಏಕೈಕ ಋಷಿ ದರ್ಶನ ಮಾಡಿದಂತಹ ವೇದ ಅಂದರೆ ಶುಕ್ಲ ಯಜುರ್ವೇದ. ಇದು ಯಾಜ್ಞವಲ್ಕ್ಯ ಮಹರ್ಷಿಗಳ ಮಹತ್ವ. ತಮ್ಮ ತಪಶಕ್ತಿಯಿಂದ ಇಡೀ ಯಜುರ್ವೇದವನ್ನು ಕಂಡರು, ದರ್ಶಿಸಿದ್ರು. ಹೌದು. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ನೀವು ದಾಖಲು ಮಾಡಬೇಕು. ಯಾಜ್ಞವಲ್ಕ್ಯರ ಬಗ್ಗೆ ಮಾತಾಡ್ತಾ ಇದ್ದಾಗ ಈ ಯಜುರ್ವೇದವನ್ನು, ಶುಕ್ಲ ಯಜುರ್ವೇದ ಸಂಹಿತೆಯನ್ನು ಕಂಡರಲ್ಲ, ಈ ಸಂಹಿತೆಯ ಒಟ್ಟಿಗೆ ಒಂದು ಗ್ರಂಥವನ್ನು ಬರೆದರು. 40 ಅಧ್ಯಾಯಗಳ ಒಂದು ಗ್ರಂಥವನ್ನು ಬರೆದರು. ಅದನ್ನೇ ಉಪನಿಷತ್ ಅಂತ ಕರೆದರು. ಅಂದರೆ ಯಾಜ್ಞವಲ್ಕ್ಯ ಮಹರ್ಷಿಗಳು
ಬರೆದಿರತಕ್ಕಂತಹ ಒಂದು ಉಪನಿಷತ್. ಆ ಉಪನಿಷತ್ತಿನ ಹೆಸರೇ ಈಶಾವಾಸ್ಯೋಪನಿಷತ್. ಅದನ್ನು ಬರೆದವರು ನಮ್ಮ ಉಪನಿಷತ್ಗಳನ್ನು ಕೊಟ್ಟವರು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅನ್ನತಕ್ಕಂಥ ಮಂತ್ರದಿಂದ ಆರಂಭವಾಗಿ 18 ಮಂತ್ರಗಳು ಇರತಕ್ಕಂಥ ಒಂದು ಉಪನಿಷತ್ತು ಈಶಾವಾಸ್ಯೋಪನಿಷತ್. ಅದರ ಬಗ್ಗೆ ಯಾವಾದರೂ ಮಾತಾಡೋಣ. ಇದು ಸಂಹಿತೆಯ ಜೊತೆಗೆ ಬರೆದದ್ದು. ಅದೇ ಶುಕ್ಲ ಯಜುರ್ವೇದದಲ್ಲಿ ಆರಣ್ಯಕದ ಜೊತೆಗೆ ಒಂದು ಉಪನಿಷತ್ತಿದೆ, ಆರಣ್ಯಕೋಪನಿಷತ್ ಅಂತ. ಅದು ನಮಗೆ ಸಿಕ್ಕಿರತಕ್ಕಂತಹ ಉಪನಿಷತ್ತುಗಳಲ್ಲೆಲ್ಲ ಅತ್ಯಂತ ದೊಡ್ಡದಾದ್ದರಿಂದ ಅದನ್ನು ಬೃಹದಾರಣ್ಯಕ ಉಪನಿಷತ್ ಅಂತ ಕರೆದರು. ಹೀಗಾಗಿ ಯಾಜ್ಞವಲ್ಕ್ಯರು ಶುಕ್ಲ ಯಜುರ್ವೇದವನ್ನು ಕೊಟ್ಟರು, ಯಾಜ್ಞವಲ್ಕ್ಯರು ಸಂಹಿತೆಯ ಜೊತೆಗೆ ಇರತಕ್ಕಂತಹ ಈಶಾವಾಸ್ಯೋಪನಿಷತ್ತನ್ನು ಕೊಟ್ಟರು, ಆರಣ್ಯಕದ ಜೊತೆಗೆ ಇರತಕ್ಕಂತಹ ಬೃಹದಾರಣ್ಯಕೋಪನಿಷತ್ತನ್ನುವುದನ್ನೂ ಕೊಟ್ಟರು. ನಾವು ಪ್ರಾರಂಭದಲ್ಲಿ ಏನು ಮಾತನಾಡಿದ್ದೀವಿ, ಅಹಂ ಬ್ರಹ್ಮಾಸ್ಮಿ ಎನ್ನುವುದು ಅದು ಈ ಬೃಹದಾರಣ್ಯಕೋಪನಿಷತ್ತಿನ ಪ್ರಾರಂಭದಲ್ಲಿಯೇ ಬರತಕ್ಕಂತಹ ಒಂದು ಸಂಗತಿ ಅದರಲ್ಲಿದೆ. ನಾವೆಲ್ಲರೂ ಬ್ರಹ್ಮರೇ ಎನ್ನತಕ್ಕಂಥ ಉದಾತ್ತವಾದ ಉನ್ನತವಾದ ಚಿಂತನೆ ಅದು ಯಾಜ್ಞವಲ್ಕ್ಯರು. ಇಷ್ಟೇ ಹೇಳಿ ನಾನು ನಿಲ್ಲಿಸಿದರಾಗಲ್ಲ. ಯಾಜ್ಞವಲ್ಕ್ಯರ ಮಹತ್ವವನ್ನು ಕುರಿತು ಹೇಳಬೇಕಾದರೆ ಒಂದು ಘಟನೆಯನ್ನು ಹೇಳಬೇಕು. ಜನಕ ಮಹಾರಾಜನ ಆಸ್ಥಾನ ಶ್ರೀಮದ್ ರಾಮಾಯಣದಲ್ಲಿ ಬರತಕ್ಕಂಥ ಜನಕ ಅಲ್ಲ, ಆತನ ಪೂರ್ವಜರು ಎಲ್ಲರೂ ಜನಕರು ಅಂತಲೇ ಕರೀತಕ್ಕಂಥದ್ದು. ಆ ಜನಕ ಮಹಾರಾಜನ ಆಸ್ಥಾನ. ಆ ಜನಕ ಮಹಾರಾಜ ಒಮ್ಮೆ ಒಂದು ಘೋಷಣೆಯನ್ನು ಮಾಡಿದ. ನೋಡ್ರಿ, ಇಲ್ಲಿ 1,000 ಹಸುಗಳನ್ನು ನಿಲ್ಲಿಸಿದ್ದೇನೆ. ಆ 1,000 ಹಸುಗಳ ಕೊಂಬುಗಳಿಗೆ ಚಿನ್ನದ ಕವಚಗಳನ್ನು ಹಾಕಿದ್ದೇನೆ, ಗೊರಸುಗಳಿಗೆ ಚಿನ್ನವನ್ನು ತೊಡಿಸಿದ್ದೇನೆ, ಚಿನ್ನದ ಬಟ್ಟಲನ್ನು ಗಂಗಾಳವನ್ನು ಇಟ್ಟಿದ್ದೇನೆ. ಈ 1,000 ಹಸುಗಳನ್ನು ನಾನು ದಾನ ಮಾಡಿಬಿಡುತ್ತೇನೆ. ಯಾರಾದರೂ ಬೇಕಾಯಿದ್ರೆ ಬಂದು ತಗೋಬೋದು. 100 ಜನ ಬರ್ತಾರೆ. ಆಗಿನ ಕಾಲದಲ್ಲಿ ಹಸುವಿನ ದಾನ ಅಂದರೆ ಬಹಳ ದೊಡ್ಡದು. ಈಗಲೂ ಭಾಳ ದೊಡ್ಡದೇ. ಗೋದಾನ ಏನು ಕಡಿಮೆ 10-15 ಸಾವಿರ ಆಗತ್ತೀವಿ ಒಂದು ಗೋದಾನ ಮಾಡಬೇಕಾಗಿದ್ದರೆ. ಈಗಲೂ ದೊಡ್ಡದೇ ಇದು. 1,000 ಹಸುಗಳು ಯಾರು ಬಿಡ್ತಾರೆ? ಅದಕ್ಕೆಲ್ಲ ಬಂಗಾರ ತುಡಿಸಿದ್ದಾರೆ. ಯಾರು ಬೇಕಾದ್ರೂ ತಗೋಬೋದು. ಆದರೆ ಒಂದೇ ನಿಯಮ, ಅದೇ ಯಾವಾಗಲೂ ಇರೋದು ಪರೀಕ್ಷೆ. ಯಾರು ಆ ಹಸುಗಳ ಮೇಲೆ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕಿದ್ದರೂ 1,000 ಜನ ಬಂದು ಕೂತಿದ್ದಾರೆ ವಿದ್ವಾಂಸರುಗಳೆಲ್ಲರೂ. ಯಾರು ಆ ಹಸುಗಳ ಮೇಲೆ ಮಾಲೀಕತ್ವವನ್ನು ರುಜುವಾತು ಮಾಡಬೇಕಾಗಿದ್ದರೂ ಇಲ್ಲೊಂದು ಚಿನ್ನದ ಸಿಂಹಾಸನ ಇದೆ. ಆ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು. ಅದಕ್ಕೇನ್ರಿ ಕೂತ್ಕೊಳ್ತೀವಿ? ಕೂತ್ಕೊಂಡ್ರೆ ನೀವು ಹಸು ಕೊಡೋ ಇದ್ರೆ ಎಲ್ಲರೂ ಕೂತ್ಕೊಳ್ಳಿ. ಅದು ಚಿನ್ನ ಸಿಂಹಾಸನಗಳು. ಕುಳಿತುಕೊಳ್ಳುವುದಷ್ಟೇ ಅಲ್ಲ, ಎಲ್ಲರೂ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇದು ಸಮಸ್ಯೆ. ಎಲ್ಲರೂ ನಾನು ಅಂತ ಇದ್ದರೆ ಎಲ್ಲರೂ ಸುಮ್ಮನೆ ಅದು. ಈಗ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕಲ್ಲ. ಎಲ್ಲರೂ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾತನಿಗೆ ಆ ಹಸುಗಳ ಮೇಲೆ ಯಾಜಮಾನ್ಯ ಬರುತ್ತೆ. ಎಲ್ಲರೂ ತಾವು ಹೋಗಿ ಯೋಗ್ಯತೆ ಇಲ್ಲ ಹೋಗೋರನ್ನು ಬಿಡಲ್ಲ. ಕಾಲು ಹಿಡಿದು ಎಳೆಯೋದು ಎಲ್ಲ ಕಾಲದ ಎಲ್ಲ ಸಮಾಜದ ಹಣೆ ಬರಹವೂ ಅಷ್ಟೇ. ಏನು ನಿಮಗೇನು ಹೊಸ್ತಲ್ಲ, ಅದು ನನಗೆ ಬಹಳ ಹಳೆಯದು. ಅದು ನೀವು ಮೇಲಕ್ಕೆ ಬರ್ತೀನಿ ಅಂದರೆ ಕಾಲು ಹಿಡಿದು ಎಳೆಯೋರೇ ಜಾಸ್ತಿ ಸಮಾಜದಲ್ಲಿ. ಏಕೆಂದರೆ ತಾವು ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಹೀಗೆ ಯಾರೂ ಯಾರನ್ನೂ ಮುಂದಕ್ಕೆ ಬಿಡಲು ಸಿದ್ಧರಿಲ್ಲ. ಆಗ ಎದ್ದಂತಹ ಬೆಳಕಿನ ಮೊತ್ತವೇ ಯಾಜ್ಞವಲ್ಕ್ಯ. ಅಷ್ಟು ಜನದಲ್ಲಿ ಎದ್ದರು, ಸಿಂಹಾಸನದಲ್ಲಿ ಹೋಗಿ ಕುಳಿತರು. ಕೇಳ್ರಿ ಏನು ಪ್ರಶ್ನೆ ಕೇಳ್ತಿರೋ ಅಂತ ಹೇಳಲಿಲ್ಲ.
ಯಾಜ್ಞವಲ್ಕ್ಯರ ವಿಶೇಷವನ್ನು ಗಮನಿಸಬೇಕು ನೀವು. ನೀವೇನು ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತೀನಿ ರೀ, ಕೇಳ್ರಿ ಅಂತ ಹೇಳಲಿಲ್ಲ ಅವರು. ಗಾಲವ ಅಂದರೆ ಅವರ ಶಿಷ್ಯ, ಗಾಲವ ಬಾಯಲ್ಲಿ ಈ ಹಸುಗಳನ್ನೆಲ್ಲ ಆಶ್ರಮಕ್ಕೆ ಹೊಡ್ಕೊಂಡೋಗು. ಮೊದಲನೇ ಮಾತು ಹೊಡ್ಕೊಂಡೋಗೆಲ್ಲ. ಎಲ್ಲರೂ ಏನಿದು ಏನು ಕೇಳ್ತಿರೋ ಕೇಳಿ. ಆಶ್ರಮಕ್ಕೆ ತಮ್ಮ ಜ್ಞಾನದ ಬಗ್ಗೆ ಸೂರ್ಯನೇ ಕೊಟ್ಟುಬಿಟ್ಟಿದ್ದಾನಲ್ಲ. ಸೂರ್ಯ ಅನ್ನೋದು ಒಂದು ಪ್ರತೀಕ. ಯಾಕೆ ಅಂದರೆ ಸೂರ್ಯನಿಗೆ ಸಮಾನವಾದ ಯಾವುದೂ ಇಲ್ಲವೇ ಇಲ್ಲ. ಅಷ್ಟು ಬೆಳಕಿನ ನೀವು ಯಾವುದೇ ಬೆಳಕು ಹಚ್ಚಿದ್ರು ಸೂರ್ಯನ ಬೆಳಕಾಗಲ್ಲ. ಹೀಗಾಗಿ ಹೇಳಿದರು, ಏನು ಕೇಳ್ತೀರಿ ಕೇಳ್ರಿ, ಕೇಳಿದರು. ಅದೆಲ್ಲ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ವಿವರಣೆ ಇದೆ. ಒಬ್ಬೊಬ್ಬರ ಒಂದು ಪ್ರಶ್ನೆ ಕೇಳಿದರು, ಎಲ್ರಿಗೂ ಉತ್ತರ ಕೊಟ್ಟರು. ಅದರೊಳಗೆ ಅತ್ಯಂತ ಪ್ರಧಾನವಾಗಿರತಕ್ಕಂಥದ್ದು ಗಾರ್ಗಿ ಅಂತಂತ. ಆ ಗಾರ್ಗಿಯೂ ಪ್ರಶ್ನೆ ಕೇಳಿದಳು. ಅದೆಲ್ಲ ಪರಬ್ರಹ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನು ಯಾವಾಗಾದರೂ ಮಾತಾಡೋಣ. ಎಲ್ಲರಿಗೂ ಉತ್ತರ ಕೊಟ್ಟು ಆಯ್ತು, ನಮ್ಮಲ್ಲಿ ಇನ್ನೇನು ಪ್ರಶ್ನೆ ಇಲ್ಲ ಅಂದ ಮೇಲೆ ಎದ್ದರು. ಆಗ ಜನಕ ಮಹಾರಾಜ ಬಂದು ಕಾಲಿಗೆ ಬಿದ್ದ, ಗುರುಗಳೇ ನೀವೇ ನಮಗೆ ಗುರುಗಳು ಅಂದ. ಅದನ್ನು ಒಬ್ಬ ಗುರುಗಳು ಬೇಕಾಯಿತು. ಗುರುಗಳಿಗೆ ಗುರುವಾಗಿ ನಿಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು, ಆ ಸವಾಲ್ ಗೆದ್ದವರು. ಇನ್ನೂ ಒಂದು ಸಂಗತಿಯನ್ನು ಹೇಳಬೇಕು, ಯಾಜ್ಞವಲ್ಕ್ಯರ ಬಗ್ಗೆ ಮಾತಾಡಬೇಕಾಯಿತು. ಆಗಿನ ಕಾಲಕ್ಕೆ ಅವರನ್ನು ಮೀರಿಸಿದಂತಹ ಜ್ಞಾನಿ ಇರಲಿಲ್ಲ. ವಿಶೇಷವಾಗಿ ಯಜ್ಞಯಾಗಾದಿಗಳಲ್ಲಿ ಯಾಜ್ಞವಲ್ಕ್ಯರು ಬಂದು ಕೂತ್ಕೋಬೇಕಪ್ಪ. ಅವರು ಬ್ರಹ್ಮತ್ವದಲ್ಲಿ ಇದ್ದರೆ ಎಲ್ಲ ಸರಿಯೇ ನಡೆಯುತ್ತೆ. ಯಾವಾಗ ಯಾಗಗಳ ಯಾಜಮಾನಿಕೆಯನ್ನು ಅವರು ವಹಿಸಲಿಕ್ಕೆ ಆರಂಭ ಮಾಡಿದರೋ ಅವರಿಗೆ ಸಂಪತ್ತಿಗೇನೂ ಕೊರತೆಯಾಗಲಿಲ್ಲ. ನಾನು ಸಂವಾದದ ಸಂದರ್ಭ ಒಂದು ಸಲ ಹೇಳಿದೆ ನಿಮಗೆ, ಜ್ಞಾನ ಬಂದರೆ ದುಡ್ಡು ಬರುತ್ತೆ, ಜ್ಞಾನ ಸಂಗ್ರಹ ಆಗಬೇಕು. ಅದು ಬಂದರೆ ಲಕ್ಷ್ಮಿ ಬರ್ತಾಳೆ. ಭಾಳ ಜನ ಹೇಳ್ತಾರೆ ಲಕ್ಷ್ಮಿಗೂ ಸರಸ್ವತಿಗೂ ಆಗಲ್ಲ, ಅವೆಲ್ಲ ಸುಳ್ಳು. ಸರಸ್ವತಿ ಇದ್ರೆ ಲಕ್ಷ್ಮಿ ಬರ್ತಾಳೆ, ಹುಡುಕೊಂಡು ಬರ್ತಾಳೆ ಅಂತೀನಿ ನಾನು. ಹೀಗಾಗಿ ಯಾಜ್ಞವಲ್ಕ್ಯರಲ್ಲಿ ಸಿರಿಗೆ ಸಮಸ್ಯೆ ಇರಲೇ ಇಲ್ಲ. ಈಗ ಒಂದು ಕಾಲದಲ್ಲಿ ಏನೂ ಇರಲಿಲ್ಲ. ತಪಸ್ಸು ಮಾಡಿದರು, ಕತ್ತಲನ್ನು ಕಳೆದರು, ಅನುಭವಿಸಿದರು, ಚೆನ್ನಾಗಿ ಅನುಭವಿಸಿದರು, ಭೋಗಿಸಿದರು, ಚೆನ್ನಾಗಿಯೇ ಭೋಗಿಸಿದರು ಎಲ್ಲವನ್ನು. ಇಬ್ಬರು ಹೆಂಡತಿಯರು, ಕಾತ್ಯಾಯಿನಿ ಹಾಗೂ ಮೈತ್ರೇಯಿ ಅಂತ ಇಬ್ಬರು ಹೆಂಡತಿಯರವರಿಗೆ ಅನುಭವಿಸಿದರು 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 ಅನುಭವಿಸಿದರು. ಅಯ್ಯೋ ರಾಮ, ಇನ್ನೇನಿದೆ ರೀ ಅನುಭವಿಸ್ಲಿಕ್ಕೆ ಅನ್ನುವಷ್ಟು ಅನುಭವಿಸಿದರು. ನಿಮಗೆ ಅನುಭವಿಸ್ಬೋದು, ಎಲ್ಲವನ್ನು ಪಡ್ಕೊಂಡ್ರು. ಈ ಪುಟಾಣಿ ಒಂದು ಉದಾಹರಣೆ. ನಿಮಗೆ ಯಾವ ಸಿಹಿ ಇಷ್ಟ? ಜಾಮೂನ್. ಒಂದು ಜಾಮೂನ್ ತಿಂತೀರಿ, ಎರಡನೇ ಜಾಮೂನ್ ಕೊಡ್ತೀನಿ, ಮೂರನೇ ಜಾಮೂನ್ ಕೊಟ್ಟರೆ ಸ್ವಲ್ಪ ಬೇಡ ಅನ್ಸುತ್ತೆ, ನಾಲ್ಕನೇ ಜಾಮೂನ್ ಕೊಟ್ಟರೆ ಇಲ್ಲ ಬೇಡ ಬೇಡ ಅನ್ಸುತ್ತೆ, ಐದನೇ ಜಾಮೂನ್ ಕೊಟ್ಟರೆ ಸಾಧ್ಯವೇ ಇಲ್ಲ ಅನ್ಸುತ್ತೆ, ಆರನೇ ಜಾಮೂನ್ ಕೊಟ್ಟರೆ ಅಯ್ಯೋ ಬಿಡಪ್ಪೋ ಸಾಕು ಅಂದ್ಬಿಡ್ತೀರಿ ನೀವು. ನೀವು ಭೋಗವನ್ನು ಅನುಭವಿಸುತ್ತಾ 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 ಸಾಕು ಅನ್ನಿಸ್ಬಿಡುತ್ತೆ. ಪಂಪನಲ್ಲಿ ಶ್ರೀಮತಿ ವಜ್ರಜಂಘ ಪ್ರಕರಣ ಅಂತೊಂದು ಬರುತ್ತೆ. ಇದು ಅತ್ಯಂತ ಅದ್ಭುತವಾಗಿ ದಾಖಲಾದ ಸನ್ನಿವೇಶ. ಅದು ಇನ್ನೊಂದು ಸಲ ಯಾವಾಗಲಾದರೂ ಮಾತಾಡು, ಪಂಪನ ಬಗ್ಗೆ ಮಾತಾಡೋದು. ಅದರ ಸೂಚನೆ ಏನಪ್ಪ ಅಂದರೆ ಭೋಗ 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 ಭೋಗದ ತುದಿ ವೈರಾಗ್ಯ. ರಾಗಗಳ ಮೊತ್ತದಲ್ಲಿ ವಿಹರಿಸುವ ವ್ಯಕ್ತಿ ವಿರಾಗಿ ಆಗಿಬಿಡ್ತಾನೆ ಅಂತ. ಅದು ಅರ್ಥ. ಅದು ರಾಗಕ್ಕೆ ವಿರುದ್ಧವಾದದ್ದು. ರಾಗ ಅಂದರೆ ಆಸೆ, ರಾಗಿ ಅಂದರೆ ಕೆಂಪು, ರಾಗ ಅಂದರೆ ಆಸಕ್ತಿ ಅಂತ. ಯಾಜ್ಞವಲ್ಕ್ಯರು ಅನುರಾಗಿಗಳಾಗಿದ್ದರು, ಅತಿರಾಗಿಗಳಾಗಿದ್ದರು, ಮಹಾರಾಗಿಗಳಾಗಿದ್ದರು. ಆದರೆ ಯಾವತ್ತೋ ಒಂದು ದಿವಸ ಅನ್ನಿಸ್ತು, ಅಯ್ಯೋ ಇಷ್ಟೇ ಇದೆಲ್ಲ. ಹೀಗಾಗಿ ಅವರು ಇಬ್ಬರು ಹೆಂಡತಿಯರನ್ನೂ ಕರೆದು, ಕಾತ್ಯಾಯಿನಿ ಹಾಗೂ ಮೈತ್ರೇಯಿ ಅನ್ನತಕ್ಕಂಥ ಇಬ್ಬರು ಹೆಂಡತಿಯರನ್ನೂ ಕರೆದು ಹೇಳಿದರು, ನನಗೆ ಯಾಕೋ ಆಶ್ರಮದಲ್ಲಿರೋದು ಸಾಕು ಅನ್ನಿಸ್ಬಿಟ್ಟಿದೆ.
ಆದರೆ ನಾನು ಹೋಗುವ ಮುನ್ನ ಬಿಟ್ಟು ಹೋಗಬೇಕು ಅಂತ ಹೋಗುವ ಮುನ್ನ ನನ್ನ ಹೆಂಡತಿಯರ ಜವಾಬ್ದಾರಿ ನನ್ನದು. ಬಿಟ್ಟು ಹೋಗುವ ಮುನ್ನ ಅವರ ಸಂರಕ್ಷಣೆ ಮಾಡಬೇಕಾದ್ದು ನನ್ನ ಧರ್ಮ. ಆದ್ದರಿಂದ ಹೇರಳವಾದ ಆಸ್ತಿ ಇದೆ, ಸಮಪಾಲು ಮಾಡಿಬಿಡ್ತೀನಿ ನಿಮಗೆ. ನೀವಿಬ್ಬರೂ ಸುಖದಿಂದ ಇರಿ, ನಾನು ಸನ್ಯಾಸಿಯಾಗಿ ಹೋಗಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೇಳಿದರು. ಸುಮ್ಮನೆ ಸನ್ಯಾಸ ತಗೊಳ್ಳೋ ಹಾಗಿಲ್ಲ. ನೀವು ಮದುವೆ ಆದರೆ ಹೇಗೆ ಮದುವೆ ಆದ್ರಿ? ತಾಳಿ ಕಟ್ಟಿದ್ವಿ. ಅದೊಂದು ಸೂತ್ರ, ಅದೊಂದು ಸಂಕೇತ ತಾಳಿ ಎನ್ನುವುದು. ಆದರೆ ಹಾಗೆ ತಾಳಿ ಕಟ್ಟೋದಕ್ಕಿಂತ ಮುಂಚೆ ಕಟ್ಟಿದ ಮೇಲೆ ಏನೇನೋ ಕ್ರಮಗಳಿರುತ್ತೆ. ಅಂದರೆ ಗೃಹಸ್ಥಾಶ್ರಮ ಪ್ರವೇಶಕ್ಕೆ ಒಂದು ವಿಧಾನ ಇದೆ, ಅದಕ್ಕೊಂದು ಕ್ರಮ ಇದೆ. ಹಾಗೆ ಅದನ್ನು ಬಿಡಲಿಕ್ಕೂ ಒಂದು ಕ್ರಮ ಇದೆ. ಹಾಗೆ ಬಿಡುವಾಗ ಪತ್ನಿಯ ಅನುಮತಿ ಬೇಕು. ಪತ್ನಿ ಅನುಮತಿ ಕೊಡದೆ ಸಾಧ್ಯ ಇಲ್ಲ. ನೀವು ಪರಮೇಶ್ವರ್ ವಿರಾಗಿ ಆಗಲಿಕ್ಕಾಗಲ್ಲ, ಪರಮೇಶ್ವರಾನಂದ ಸ್ವಾಮಿ ಅಂತ ಆಗಲಿಕ್ಕಾಗಲ್ಲ. ನೀವು ಪರಮೇಶ್ವರಾಗೇ ಇರಬೇಕು. ಆಗ್ಬೇಕಾದ್ರೆ ಪತ್ನಿಯನ್ನು ಕೇಳಬೇಕು, ಪತ್ನಿ ಅನುಮತಿ ಕೊಡಬೇಕು. ಇವರು ಕೇಳಿದರು, ಇಬ್ಬರನ್ನು ಕೇಳಿದರು. ಕಾತ್ಯಾಯಿನಿ ಅಂದ್ಕೊಂಡ್ಳು, ಆಯ್ತು ಇನ್ನೇನು ಮಾಡೋಕ್ಕಾಗತ್ತೆ, ಯಜಮಾನ ಬಿಟ್ಟು ಹೋಗ್ತೀನಿ ಅಂದರೆ ನೋಡ್ತಾಳೆ ಸಾಕಷ್ಟು ಚಿನ್ನ, ಸಾಕಷ್ಟು ದವಸ, ಸಾಕಷ್ಟು ಜಮೀನು, ಸಾಕಷ್ಟು ಶಿಷ್ಯರು, ರಾಜರುಗಳೇ ಒಂದು ಕಾಲಿಗೆ ಬೀಳ್ತಾ ಇದ್ದಂತಹ ಸ್ಥಿತಿ ಬೇಕಾದಷ್ಟಿತ್ತು. ಆಯ್ತು ಸ್ವಾಮಿ. ಆದರೆ ಮೈತ್ರೇಯಿ ಕೇಳಿಲ್ಲ. ಇಷ್ಟೊಂದು ಆಸ್ತಿ, ಇಷ್ಟೊಂದು ಜನಪ್ರಿಯತೆ, ಇಷ್ಟೊಂದು ಶಿಷ್ಯ ಬಳಗ, ಇಷ್ಟೊಂದು ಎಕರೆಗಳಷ್ಟು ಜಮೀನು, ಆಶ್ರಮ, ಇದನ್ನೆಲ್ಲ ಬಿಟ್ಟು ಇನ್ನೆಲ್ಲೋ ಹೋಗುತ್ತಿದ್ದೀರಿ ಅಂದರೆ ಇದಕ್ಕಿನ್ನಾದರೂ ದೊಡ್ಡದಿರಬೇಕಲ್ವೇನ್ರಿ? ಇದಕ್ಕಿನ್ನಾದರೂ ದೊಡ್ಡದಿಲ್ಲದೆ ಇರಿ, ಇದನ್ನು ಬಿಟ್ಟು ಅಲ್ಲಿ ಯಾಕೆ ಹೋಗ್ತಾಯಿರಿ ನೀವು? ಆದ್ದರಿಂದ ಸ್ವಾಮಿ, ನನಗಿದು ಯಾವುದೂ ಬೇಡ, ನೀವೆಲ್ಲಿ ಹೋಗ್ತಿರೋ ಅದನ್ನು ನಂಗೆ ತೋರಿಸಿ, ನನಗೂ ಅಲ್ಲಿಗೆ ಕರ್ಕೊಂಡು ಹೋಗಿ, ಅಲ್ಲಿರ್ತೀನಿ. ಯಾಕೆಂದರೆ ನೀವು ಹೋಗ್ಬೇಕಾದ್ರೆ ಇದಕ್ಕಿಂತ ಚೆನ್ನಾಗೇ ಇರಬೇಕದು. ಇಲ್ಲದ್ರೆ ಇದೆಲ್ಲ ಹೇಗೆ ಬಿಡ್ತೀರಿ ನೀವು? ಶುದ್ಧ ತರ್ಕ ಹಾಕಿದ್ದು. ಎಲ್ಲ ಬಿಟ್ಟು ಇನ್ನೆಲ್ಲೋ ಹೋಗುತ್ತೀನಿ ಅಂದರೆ ಅದು ಯಾವುದೋ ಇದೆಯಲ್ಲ, ಅದು ಯಾವುದದು, ಅದೇನದು, ಅದನ್ನು ನನಗೂ ತೋರಿಸಿ. ಅದೆಲ್ಲ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಆಯಿತು, ಕಷ್ಟಪಡ್ತೀನಿ. ಕಷ್ಟಪಟ್ಟೇ ಅರ್ಥ ಮಾಡಿಕೊಂಡರೆ ಇದು ಉಳಿಯುವುದು. ಒಂದೊಂದ್ಲು ಮಗ್ಗಿ, ಒಂದೊಂದ್ಲೊಂದ್ಲು, ಒಂದೆರಡ್ಲೆರಡು, ಒಂದು ಮೂರ್ಲು ಮೂರು, ಒಂದು ನಾಲ್ಕು, ಭಾಳ ಸುಲಭ. 13 ಮಗ್ಗಿ, 13 13, 13 2 26, 13 ಕಷ್ಟ ಅನ್ರಿ. 19 ಮಗ್ಗಿ, ಕಷ್ಟಪಟ್ಟರೆ ಅದು ಉಳಿಯುವುದು. ಮೈತ್ರೇಯಿ ಹೇಳಿದ್ದು, ಕಷ್ಟಪಡಬೇಕಾದ್ರೆ ಕಷ್ಟಪಡ್ತೀನಿ. ಸರಿ, ಹಾಗಾದ್ರೆ ಮಾರನೇ ದಿವಸ ಬೆಳಗಿನ ಜಾವದಲ್ಲಿ ಸ್ನಾನವನ್ನು ಮುಗಿಸಿ ಬಂದು ಕುಳಿತುಕೋ. ನಾನು ಎಲ್ಲಿ ಹೋಗ್ತೀನಿ, ನಾನು ಏನನ್ನು ತೋರಿಸ್ತೀನಿ ಅನ್ನುವುದನ್ನು ನಿನಗೆ ಹೇಳಿಕೊಡ್ತೀನಿ. ಮಾರನೇ ದಿವಸ ಮೈತ್ರೇಯಿ ಸ್ನಾನವನ್ನು ಮುಗಿಸಿ ಒಂದು ಕುಳಿತಳು. ಆಗ ಯಾಜ್ಞವಲ್ಕ್ಯರು ಹೇಳಿದರು, ಮೈತ್ರೇಯಿ ಏನಂತ ಹೇಳಿದರು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಆಗ್ಬೋದೇ? ನಮಸ್ಕಾರ. ಸ್ನೇಹಿತರೆ, ಡಾಕ್ಟರ್ ಪಾವಗಡ ಪ್ರಕಾಶ್ ಅವರ 2 ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ತತ್ವಶಂಕರ ಅಂಥೇಳಿ, ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂಥೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ. ಸಬ್ಸ್ಕ್ರೈಬ್ ಮಾಡಿ. ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಧನ್ಯವಾದ ಗುರುಗಳೇ.